ಟೈಟ್ಲ್ ನೋಡಿದ್ದೀರಾ ನೀವು? ಇಂತಹ ಲವ್ ಇಂದ ದೂರ ಇರಿ ಅಂತೇಳಿ. ಸೊ ಯಾವ ಲವ್ ಅದು ಆಕ್ಚುಲಿ? ಯಾವ ಲವ್ ಇಂದ ನಾವು ದೂರ ಇದ್ರೆ, ಲವ್ ಮಾಡದೆ ಹೋದ್ರು ಒಬ್ಬಂಟಿಯಾದ್ರೂ ಖುಷಿಯಾಗಿರೋಕ್ ಸಾಧ್ಯ. ಕೆಲವು ವ್ಯಕ್ತಿಗಳು ಲವ್ ಅನ್ನೋ ಹೆಸರಲ್ಲಿ ತುಂಬಾ ನಮ್ಮ ಮಾನಸಿಕ ನೆಮ್ಮದಿ ಹಾಳು ಮಾಡ್ತಾರೆ. ಸೊ ಆ ವ್ಯಕ್ತಿಗಳ ಒಂದು ಲೀಸ್ಟ್‌ನ ಇಲ್ಲಿ ನೋಡ್ತಾ ಬರೋಣ. ಅಂದ್ರೆ ಯಾವ್ಯಾವ ವ್ಯಕ್ತಿಯಿಂದ ದೂರ ಇರಬೇಕು ಅನ್ನೋದು ಹೇಳ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ನನ್ನ ಜೊತೆ ಮಾತಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅಗತ್ಯ ಇದ್ದಾಗ ಮಾತ್ರ ಸಂಪರ್ಕ ಮಾಡ್ತಾರೆ ನೋಡಿ. ಅವ್ರ ಕೆಲಸ ಇದ್ದಾಗಷ್ಟೇ ನೀವು ನೆನಪಾಗ್ತೀರಿ. ಅವ್ರ ಕೆಲಸ ಇದ್ದಾಗ ಮಾತ್ರ ನಿಮಗೆ ಕಾಲ್ ಮಾಡ್ತಾರೆ. ಸೊ ಈ ವ್ಯಕ್ತಿಗಳು ಏನಂತ ಹೇಳಿದ್ರೆ ಅವಶ್ಯಕತೆ ಮೇಲೆ ಬಂದಿರುವಂತ ಒಂದು ಸಂಬಂಧ. ಸೊ ಇಂಥ ವ್ಯಕ್ತಿಗಳು ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿದ್ರೆ, ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿದ್ರೆ, ತುಂಬಾ ಕ್ಲೋಸ್ ಆಗಿದ್ರೆ ಅವ್ರನ್ನ ಅವಾಯ್ಡ್ ಮಾಡಿ. ನೀವು ಮಾನಸಿಕ ನೆಮ್ಮದಿ ಚೆನ್ನಾಗಿರಬೇಕು ಅಂದ್ರೆ. ಬಿಕಾಸ್ ಎಲ್ಲಾ ಮನುಷ್ಯನಿಗೂ ಏನಂತ ಹೇಳಿದ್ರೆ, ನಮಗೂ ಅವ್ರ ಕಷ್ಟಕ್ಕೆ ನಾವಾದಾಗ ನಮ್ಮ ಕಷ್ಟಕ್ಕೂ ಒಬ್ರು ಆಗ್ಬೇಕು. ಪ್ರಾಂಪ್ಟ್ ಆಗಿರ್ಬೇಕು. ಅಟ್‌ಲೀಸ್ಟ್ ಕಷ್ಟಕ್ಕಾಗದೆ ಹೋದ್ರು ಅಟ್‌ಲೀಸ್ಟ್ ಪ್ರಾಂಪ್ಟ್ ಆಗಿರ್ಬೇಕು ಅನ್ನೋದೊಂದು ಥಾಟ್ ಇರುತ್ತೆ. ಯೆಸ್ ಆರ್ ನೋ? ಸೊ ಈ ವ್ಯಕ್ತಿಗಳು ಹಾಗಿರಲ್ಲ. ಅದಕ್ಕೆ ಅವಾಯ್ಡ್ ಮಾಡಿ. ದೂರ ಇರಿ. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಪಬ್ಲಿಕ್ಕಲ್ಲಿ ಒಪ್ಕೊಳ್ತಾರೆ. ಅಂದ್ರೆ ಪಬ್ಲಿಕ್‌ನಲ್ಲಿ ಮಾತ್ರ ಒಪ್ಕೊಳ್ತಾರೆ. ಪರ್ಸನಲ್ ಲೈಫಲ್ಲಿ ಒಪ್ಕೊಳ್ಳೋದೇ ಇಲ್ಲ ಆಕ್ಚುಲಿ. ಅಂದ್ರೆ ಸೊಸೈಟಿಗೋಸ್ಕರ ಬದುಕುವಂತ ಮೆಂಟಾಲಿಟಿ. ಏನೋ ಹೆಸರಿಗೆ ಒಂದು ರಿಲೇಶನ್‌ಶಿಪ್ ಇದೆ. ಸೊ ಇಂಥವ್ರು ಏನಕ್ಕೆ ಅಂತ ಹೇಳಿದ್ರೆ, ಮೂಗಿಗೆ ತುಪ್ಪ ಒರೆಸಿ ನಿಂತ್ಕೊಂಡು ನೋಡುವಂತ ಜನ ಅಂತ ಹೇಳ್ತೀವಿ. ಅಂದ್ರೆ ಏನಂತ ಹೇಳಿದ್ರೆ, ಲೈಕ್ ಪಬ್ಲಿಕ್‌ಗೋಸ್ಕರ ಬದುಕೋರು ಇವ್ರು. ಮನ್ಸಾರೆ ಆ ರಿಲೇಶನ್‌ಶಿಪ್ಪಲ್ಲಿ ನಾನು ಟ್ರಾನ್ಸ್‌ಪರೆಂಟ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು, ಆ ರಿಲೇಶನ್‌ಶಿಪ್‌ಗೋಸ್ಕರ ಬದುಕಬೇಕು ಅನ್ನೋ ಥಾಟ್ ಬರೋದೇ ಇಲ್ಲ ಆಕ್ಚುಲಿ ಇವರಲ್ಲಿ. ಇಂಥ ವ್ಯಕ್ತಿಗಳು ನಮ್ಮ ಲೈಫಲ್ಲಿ ಬರಬಾರ್ದು ಆಕ್ಚುಲಿ. ಬೇಕಾಗೂ ಇಲ್ಲ ಆಕ್ಚುಲಿ. ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ದೂರ ಇರಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಫೀಲಿಂಗ್ಸ್ ಕಡೆ ಗಮನನೇ ಕೊಡ್ತಾ ಇರಲ್ಲ. ಆಕ್ಚುಲಿ ಅವ್ರ ಫೀಲಿಂಗ್ಸೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಫೀಲಿಂಗ್ಸ್ ತಗೊಂಡು ಏನಾಗಬೇಕಾಗಿದೆ? ನೀವು ನೋಡ್ತಾ ಇರ್ತೀರಿ ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ. ಆಕ್ಚುಲಿ ನಿಮಗೂ ಒಂದು ಫೀಲಿಂಗ್ ಇದೆ. ಆ ಫೀಲಿಂಗ್ಸನ್ನ ಅರ್ಥ ಮಾಡ್ಕೊಂಡು ನಿಮ್ಮೊಟ್ಟಿಗೆ ನಿಲ್ಬೇಕು, ಮಾತಾಡಬೇಕು, ಚೆನ್ನಾಗಿರ್ಬೇಕು. ನೆವರ್. ಆ ಥಾಟೇ ಬರಲ್ಲ ಆಕ್ಚುಲಿ ಅವ್ರಿಗೆ. ಸೊ ಈ ಥರ ಇದ್ದಾಗ ಕಣ್ಣಾರೆ ನೋಡ್ತಾ ಇದ್ರೆ, ನಿಮಗೆ ಅದು ಕಿವಿಯಾರೆ ಕೇಳ್ಬಿಟ್ಟು, ಕಣ್ಣಾರೆ ನೋಡ್ಬಿಟ್ಟು ಆ ಥರ ರಿಲೇಶನ್‌ಶಿಪ್ ಇದ್ದಾಗ ಮತ್ತೆ ಅವಾಯ್ಡ್ ಮಾಡಿ. ಓಕೆ. ಇದನ್ನ ಅವಾಯ್ಡ್ ಮಾಡೋದು ಆಕ್ಚುಲಿ ಇರುವಂಥದ್ದು. ಸೊ ನೆಕ್ಸ್ಟ್ ಪಾಯಿಂಟ್, ಯಾವಾಗ್ಲೂ ಎಕ್ಸ್‌ಕ್ಯೂಸ್ ಕೊಡ್ತಾರೆ. ಅಂದ್ರೆ ಯಾವಾಗ್ಲೂ ಸಾರಿ ಹೇಳ್ತಾರೆ, ಯಾವಾಗ್ಲೂ ಕಾರಣ ಕೊಡ್ತಾ ಹೋಗ್ತಾರೆ. ಹಂಗೆ, ಹಿಂಗೆ, ಅದು ಇದು ಅಂತ ಹೇಳ್ಕೊಂಡು ಹೋಗ್ತಾರೆ. ನೆಪಗಳನ್ನ ಆಲ್ವೇಸ್ ಹೇಳುವಂಥವ್ರು ನಿಜವಾಗ್ಲೂ ದೇ ಆರ್ ನಾಟ್ ಸೂಟೇಬಲ್ ಫಾರ್ ಯು ನನ್ನ ಪ್ರಕಾರ. ಏನಕ್ಕೆ ಅಂತ ಹೇಳಿದ್ರೆ, ಎಲ್ಲಾ ಟೈಮಲ್ಲಿ ನೆಪ ಅಲ್ಲ. ಸಮ್ ಟೈಮ್ ಸಿಚುಯೇಷನ್ ಬರುತ್ತೆ, ಓಕೆ. ಎಲ್ಲಾ ಟೈಮಲ್ಲಿ ಅದೇ ಕಾರಣ ಕೊಟ್ಕೊಂಡು ಹೋದ್ರೆ ಅವ್ರು ನಂಬಲೂಬಾರ್ದು ನಾವು. ಬಿಕಾಸ್ ಅವ್ರು ಕಾರಣ ಅಂದ್ರೆ ಅವ್ರಿಗೆ ಆಕ್ಚುಲಿ ಇಷ್ಟ ಇಲ್ದಿರ್ಬೇಕಾದ್ರೆ ಕಾರಣ ಕೊಡ್ತಾರೆ. ಇಷ್ಟ ಇದ್ದಾಗ ಕಾರಣ ಕೊಡ್ದಿರಾ ನಿಮಗೆ ಕಮಿಟ್ಮೆಂಟ್ ಆಗಿ ನಿಮ್ಮೊಟ್ಟಿಗೆ ಚೆನ್ನಾಗಿರೋದು ಆಕ್ಚುಲಿ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಸೊ ಆಕ್ಚುಲಿ ಈ ವ್ಯಕ್ತಿಗಳು. ನೆಕ್ಸ್ಟು ಏನು ಅಂದರೆ ಕಮಿಟ್ಮೆಂಟ್ ಬಗ್ಗೆ ತಪ್ಪಿಸ್ಕೊಳ್ತಾರೆ. ನೀವೇನೋ ಒಂದು ಕಮಿಟ್ ಆಗಲಿ ಅಂತ ಹೇಳ್ಬಿಟ್ಟು ಏನೋ ಫ್ಯೂಚರ್ ಬಗ್ಗೆನೋ ಅಥವಾ ಸೀರಿಯಸ್ ಬಗ್ಗೆನೋ, ಓಕೆ, ಆ್ಯಂಡ್ ಫಿನಾನ್ಷಿಯಲ್ ಇರ್ಬೋದು, ಗ್ರೋತ್ ಇರ್ಬೋದು, ನಿಮ್ಮ ರಿಲೇಶನ್‌ಶಿಪ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ವಾಟೆವರ್ ಇಟ್ ಈಸ್, ಏನೋ ಒಂದು ಹೇಳಿದಾಗ ಆ ಕಮಿಟ್ಮೆಂಟಿಗೆ ಒಪ್ಕೊಳ್ತಾ ಇರಲ್ಲ. ಆ್ಯಂಡ್ ಆ ಕಮಿಟ್ಮೆಂಟ್ ಮಾತಾಡ್ಬೇಕಾದ್ರೆ ಮ್ಯಾಟರ್ ಚೇಂಜ್ ಮಾಡೋದು, ಹೈಡ್ ಆಗಿಬಿಡೋವಂಥದ್ದು, ಅದನ್ನು ಬಿಟ್ಟು ಬೇರೆ ಟಾಪಿಕ್ ಮಾತಾಡೋದು. ಇದು ಮಾಡ್ತಾ ಇದ್ರೆ ಇವ್ರದ್ದು ಜೊತೆ ಇರೋ ಅವಶ್ಯಕತೆ ನೀವು ಬೀಳಲ್ಲ. ಬಿಕಾಸ್ ನೀವೆಷ್ಟು ಸೀರಿಯಸ್ ತಗೊಂಡಿದ್ದೀರಿ, ಅವರು ಸೀರಿಯಸ್ ಆಗಿ ನಿಮ್ಮನ್ನು ತಗೊಂಡಾಗಲೇ ಆ ಸಂಬಂಧ ಉಳಿಯೋಕ್ಕೆ ಸಾಧ್ಯ. ಓಕೆ. ಸೊ ಹೇಗಿತ್ತು ಪಾಯಿಂಟು, ಏನೇನಿತ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.